ನನ್ನ ಹತ್ರ ಏನು ದುಡ್ಡಿಲ್ಲ ಕಾಸಿಲ್ಲ, ನಾನು ಬಾರಿ ಅಮಾಯಕ ಅನ್ಕೊಂಡು ಹಿಂಗ್ ಓಡಾಡ್ಬಿಟ್ಟು ಏನ್ ಬಾವ ಅಂಕಡ್ಸಿದ್ಯಾ? ನಿನ್ ರೂಮ್ ಬಾತ್ರೂಮ್ ಐತಲ್ಲ, ಏನು ಹೈಟೆಕ್ ಮಾಡಿಸ್ಬಿಡಿದ್ಯಾ ನೀನು? ಬಾತ್ರೂಮ್ ಹೈಟೆಕ್ ಡೋರ ಹಿಂಗ್ ಓಪನ್ ಮಾಡ್ದಪ್ಪ, ತಣ್ಣ ಗಾಳಿ ಬಂದ್ಬಿಡ್ತು. ನಾನು ತಣ್ಣಕ್ಕೆ ಎಲ್ಲಾ ಕೆಲಸನ ಮುಗಿಸ್ಕೊಂಡು ತಣ್ಣಗೆ ವಾಪಸ್ ಬಂದ್ಬಿಟ್ಟೆ. ದಡ್ಡ ನನ್ನ ಫ್ರಿಡ್ಜ್ ಅದು. ಫ್ರಿಡ್ಜ್ಗೂ ಬಾತ್ರೂಮ್ಗೂ ವ್ಯತ್ಯಾಸ ಗೊತ್ತಾಗಲ್ಲ. ತಣ್ಣ ಗಾಳಿ ಬಂತಂತೆ, ತಣ್ಣ ಕೆಲಸ ಮುಗಿದ ಹೋಗ. ಫಸ್ಟ್ ಹೋಗಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗು. ಈಗ ಆಯ್ಕಿಲ್ಲ ಬಾವ, ಆಯ್ಕಿಲ್ಲ. ಯಾಕೆ? ಆಮೇಲೆ ಬಿಡುವಾದಾಗ ಹೋಗ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕ್ಲೀನ್ ಮಾಡ್ತೀನಪ್ಪ. ಇವಾಗೇನು ನಿನ್ಗೆ ಕಾಲಲ್ಲಿ ಸರಿ ಇಲ್ಲ, ಹೋಗ. ಆಗಲ್ಲ ಬಾವ, ಈಗಾದ್ರೆ ಎಲ್ಲ ಒರೆಸ್ಬೇಕು. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಹೋದ್ರೆ ಎಲ್ಲ ಐಸ್ ಗಡ್ಡೆ ಆಗ್ಬಿಟ್ಟಿರ್ತದೆ, ಈಜಾಗಿ ಎತ್ತಾಕ್ಬಿಡ್ಬೋದು. ಅರ್ಧ ಗಂಟೆ ಆದ್ಮೇಲೆ ಐಸ್ ಆಗುತ್ತಂತೆ, ಇದು ಬಿಸಾಕ್ತಂತೆ. ದಡ್ಡನ್ ಹೋಗ ಫಸ್ಟ್. ಅಯ್ಯೋ, ಎಲ್ಲಾರ ಹೊಟ್ಟೆ ಒಳಗೂ ಅದೆಲ್ಲ ಇರೋದು ಬಾವ. ನೀನು ಒಳ್ಳೆ ಪೇಪರ್ ಓದ್ದ ನೀನು? ಏನಿತ್ತು ಪೇಪರಲ್ಲಿ? ಎಂತ ಡಬ್ಬಾ ನ್ಯೂಸ್ ಬಾವ ಅದು. ಏನು? ಅವ್ನು ಯಾರೋ ಬುಕ್ನರ ಬುಕ್ಕೋ ಅವನಪ್ಪ ವಾಟ್ಸಪ್ಗೆ 19 ಬಿಲಿಯನ್ ದುಡ್ಡು ಕೊಟ್ಬಿಟ್ಟು ತಗೊಂಬಿಟ್ಟಾನಂತ ಅವ್ನ ಮನ್ಕಾಯನಾಗ. ಸುಮ್ಮನೆ ಮೊಬೈಲ್ ತಗೊಂಡು ಹಿಂಗೆ ಒತ್ತಿದ್ರೆ ವಾಟ್ಸಪ್ ಗೊತ್ತಾಯ್ತಪ್ಪ ಡೌನ್ಲೋಡ್. 19 ಬಿಲಿಯನ್ ಯಾಕೆ ಬಾವ? ಏನಕ್ಕೆ? ಅಪ್ಪ ಮುದ್ದೇಶ, ನಿನ್ನ ಟಾರ್ಚರ್ ತಡಿಯಕ್ಕಾಗ್ತಾರ? ಫಸ್ಟ್ ಹೋಗಿ ಯಾವ್ದಾದ್ರು ಡಾಕ್ಟರ್ ಹತ್ರ ನಿನ್ ತಲೆ ಸ್ಕ್ಯಾನ್ ಮಾಡಿಸ್ಕೊಂಡ್ ಹೋಗ್. ಹೋಗಿದೆ ಬಾವ ಅದಕ್ಕೆ ಅಂತ ಡಾಕ್ಟರ್ ಹತ್ರ. ಏನಂದ್ರು? ಆ ಡಾಕ್ಟ್ರಿಗೆ ತಲೆ ಸರಿ ಇಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ವಾಹ್, ಇವನು ನನ್ನ ಮಗ ದೊಡ್ಡ ವಿದ್ವಾಂಸ. ಇವನು ಹೇಳ್ದವನು. ಬರಲಿ, ಆ ಡಾಕ್ಟರ್ ಹತ್ರ ನಿನ್ ಟ್ರೀಟ್ಮೆಂಟ್ ಹೋಗಿರೋದು. ನೀನು ಡಾಕ್ಟರ್ ಸರಿ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಹೆಂಗ? ಅಲ್ಲ ಬಾವ, ನಾನ್ ಚೆಕಪ್ಗೆ ಅಂತ ಹೋದೆ. ಅವನ ಎದುರುಗಡೆ ಕೂತ್ಕೊಂಡಿದ್ದೆ. ತಲೆನ ಸ್ಕ್ಯಾನ್ ಮಾಡ್ಬೇಕು ಸಾ, ನೋಡಿ ವಸಿ ಅಂತ ಕೊಟ್ಟೆ. ಅದಕ್ಕೆ ತಲೆನ ಪೂರ್ಣ ನೋಡ್ಬಿಟ್ಟು ಹೌದೌದು ಸಿಟಿ ಸ್ಕ್ಯಾನ್ ಮಾಡ್ಬೇಕು ಅಂತ. ಸಿಟಿ ಸ್ಕ್ಯಾನ್ ಮಾಡಿಸುತ್ತಾನೆ. ನೀನು ಬುದ್ಧಿಲ್ದಾಗ ಮಾತಾಡ್ತೀಯಲ್ಲ ಬಾವ. ಕೆಟ್ಟಾಗಿರೋ ನನ್ನ ತಲೆ ಅವ್ನು ಮುಂದೆ ಇಟ್ಕೊಂಡೆ ಕೂತೀನಿ. ಅವ್ನು ನನ್ನ ತಲೆ ತೊಗೊಂಡ್ಬಿಟ್ಟು ಇಡೀ ಸಿಟಿ ಸ್ಕ್ಯಾನ್ ಮಾಡ್ಬೇಕು ಅಂತ ಅವನ್ನ ಕಟ್ಕೊಂಡು ನಾನು ಏಕಾಗ್ತದೆ. ಅಪ್ಪ, ನೀನ್ ಅವ್ರನ್ನ ಕಟ್ಕೊಂಡು ಹೇಗದಲ್ಲ, ನಿನ್ನನ್ ಕಟ್ಕೊಂಡು ನಾನು ಹೇಗ್ತಾ ಇದೀನಿ. ಇವ್ನ ಕರ್ಕೊಂಡಾಗ ಎಲ್ಲಾದ್ರೂ ಬಿಸಾಕಣ ಅನ್ಬಿಟ್ಟು ಒಂದ್ಸಲಿ ಬಿಸಾಕಿದ್ದೆ. ಅಯ್ಯೋ ಪಾಪ, ಎಲ್ಲಾದ್ರೂ ಹೋಗಿ ಆಮೇಲೆ ಕಾಣೆ ಆಗ್ಬಿಟ್ಟು ಸತ್ತೋಗ್ಬಿಡ್ತಾನೆ ಅಂದ್ಬಿಟ್ಟು ನಾನೇ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟು ಇವ್ನ ಫೋಟೋ ಹಾಕ್ಬಿಟ್ಟು ಅವಾಗ ಸರ್ಕ್ಯುಲೇಟ್ ಮಾಡಿದ್ದೆ 4 ವರ್ಷದಿಂದ. ಆವಾಗ ಕರ್ಕೊಂಡ್ಬಂದು ವಾಪಸ್ ಬಿಟ್ಟಿದ್ರು. ನೋಡಿದ್ರೆ ಆ ವಾಟ್ಸಪ್ ಮೆಸೇಜ್ ವೈರಲ್ ಆಗ್ಬಿಟ್ಟು ಈಗಲೂ ಸುತ್ತಾಡ್ತಾ ಇದೆ ಎಲ್ಲಾರ ಹತ್ರನು. ಈಗಲೂ ಇವನ್ನೆಲ್ಲ ಆಚೆ ಹೋದ್ರು ಕರ್ಕೊಂಬಂದು ಮನೆಗೆ ಬಿಟ್ಬಿಡ್ತಾರೆ. ನಾನು ಎಲ್ಲೇ ಹೆಣ್ಣು ಕೇಳಕ್ ಹೋದ್ರು ಎಲ್ಲರೂ ನನ್ನ ಒಂಥರ ನೋಡ್ತಾರೆ. ಯಾಕೆ ಅಂತ ಈಗ ಗೊತ್ತಾಯ್ತು ನನಗೆ. ನಿನ್ನ ಜನ ಒಂಥರ ನೋಡೋದಕ್ಕೆ ಅದು ಬೇರೆ ಕಾರಣ. ಏನ್ ಬೇರೆ ಕಾರಣ? ಅದೇ ಅದು. ಸುಮ್ಮನೆ ಸರಿ ಹಂಗೆಲ್ಲ ಮಾತಾಡಬೇಡ ನೀನು. ಅನ್ಯಾಯ ಅನುಭವ ಮಾಡಿದ್ದೀನಿ ನನಗೆ. ನೀನು ನನ್ನ ಸನ್ಯಾಸ ಮಾಡ್ಬಿಟ್ಟೆ ಬಾ ನೀನು. ಕಣ ಆಗೋದೆಲ್ಲ ಒಳ್ಳೇದಕ್ಕೆ ಕಣ. ಏನು ಒಳ್ಳೇದಕ್ಕೆ? ಹುಲಿ ಚರ್ಮದ ಮೇಲೆ ಕೂತ್ಕೊಳ್ಳೋನು ಸನ್ಯಾಸಿ, ಹುಲಿ ಪಕ್ಕದಲ್ಲಿ ಮಲ್ಕೊಳ್ಳೋನು ಸಂಸಾರಿ ಕಣ. ಯಾವ್ದು ಸೇಫ್ ಹೇಳು? ಕಳ್ಳ ನೀನು. ನೀನು ಹೇಳಪ್ಪ, ಎಲ್ಲಾ ವಿಷಯಲ್ಲೂ ಬರೀ ಪೋಲಿನೇ ಮಾತಾಡ್ತೀಯ. ಹಂಗೆಲ್ಲ ಮಾತಾಡು. ಹುಲಿ ಜೊತೆ ಮಲಿಕೊಂಡ್ರ ಹಂಗೆಲ್ಲ ಮಾತಾಡ್ತಾರೆ. ನನ್ನ ಮಗಳು ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಅವಳಿಗೆ ನನ್ನ ಕೈಯಲ್ಲಿ ಗಂಡು ಹುಡುಕಾಗದೆ ಸುಮ್ಮನೆ ಕೂತಿದ್ದೇನೆ. ಅದಕ್ಕೆ ಅವಳು ಸಲ್ಲು ಸಾರುಕು ಪಂಪು ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಮಾವ, ಪಂಪ್ ಅಲ್ಲ ಟ್ರಂಪ್. ನಿಮ್ಮ ಅಳಿಯ ನಾನು ಇಲ್ಲಿ ನಿಂತಿದ್ದೀನಿ. ಅದ್ ಯಾರಿಗೆ ಬನ್ನಿ ಹಳೆ ಅಂದ್ರೆ ಬನ್ನಿ ಅಂತ ಕೂಗ್ತಾ ಇದೀರಾ? ಕುಡುಕ್ ಜಾಸ್ತಿ ಆಗಿದ್ಯಾ? ಅಲ್ಲಿಂದ ತಿರುಗಿ ನೋಡಿ, ಯಾರು ಇಲ್ಲ ಅಲ್ಲಿ. ಹೌದಾ? ಅಳಿ ಅಂದ್ರೆ ನಮ್ಮ ಅಳಿ ಅಂದ್ರು. ಇದ್ಯಾವ್ದಿದು ಹೊಸ ಪೀಸು? ನಾನು ಮುತ್ತು ಮಣಿ RBWCA MIT. ನನ್ನ ಹತ್ರ ಯಾರು ಬರಲ್ಲ, ಬಂದವ್ರು ಯಾರು ವಾಪಸ್ ಹೋಗಲ್ಲ ಗೊತ್ತಾ? ಹೆಸರೇನೋ ಓಕೆ. ಅದೇನದು RBWCA MIT? ಇದೇನಿದು? R ಅಂದ್ರೆ ರಮ್ಮು, B ಅಂದ್ರೆ ಬ್ರಾಂಡಿ, W ಅಂದ್ರೆ ವಿಸ್ಕಿ, CA ಅಂದ್ರೆ? CA ಅಂದ್ರೆ ನಾನು ಮಾಡ್ಬೇಕು ಅನ್ಕೊಂಡಿದ್ದೆ, ಮಾಡಕ್ಕಾಗಿಲ್ಲ. ಬಟ್ ನೆನಪಿಸಿದಕ್ಕೆ ಥ್ಯಾಂಕ್ಸ್ ಮಾ. CA ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಅದಕ್ಕೆ CA ಸೇರ್ಸ್ಕೊಂಡಿದ್ದೀರಾ. ಈ MIT ಅದು ನಂದು ಹಳೇ ಗಾಡಿ, ಮಡಿಯಕ್ಕಾಗಲ್ಲ ಅಳ, ಅದಕ್ಕೆ ಕೆಳಗಡೆ ಇಟ್ಕೊಂಡಿದ್ದೀನಿ ನಾನು. ಅಪ್ಪ, ನೀನು ಇಟ್ಕೊಂಡಿದ್ದಕ್ಕೆ ನೀನು ಇನ್ನೂ ಉದ್ಧಾರ ಆಗಿಲ್ಲ. ಈ ತರ ಹೆಸರಿಟ್ಕೊಳ್ಳೋದಕ್ಕೆ ನಿಂಗೆ ಐಡಿಯಾಲಿಂದ ಬಂತಪ್ಪ? ಅದು ಪಾಯಿಂಟ್. ನಾನು ಒಂದು 20 ವರ್ಷದ ಹಿಂದೆ ಸರಿ, ನನಗೆ ಗೊತ್ತಿತ್ತಾ? ಇಲ್ಲ. ನನಗೆ ಒಂದು 20 ವರ್ಷದ ಹಿಂದೆ ಜ್ವರ ಬಂದಿತ್ತು. ಜ್ವರ ಅಲ್ಲ, ಜ್ವರ. ಆಗ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಅಲ್ಲಿ ಈ ಫೋರ್ಡ್ ನೋಡಿದೆ. ಫೋರ್ಡ್ ಕಾರು ಅಲ್ಲ,
ಬೋರ್ಡು ಬೋರ್ಡು ಓ ಬೋರ್ಡ್. ಅವನಿಗೆ ಬೋ ಬರಲ್ಲ ಫೋ. ಆ ಫೋಲ್ಡ್ ಅಲ್ಲಿ ಡಾಕ್ಟರ್ ಎದಿತ್ತು, ಆ ಕೆಳಗಡೆ FRC RC MC ಬೇವರ್ಸಿ ಏನೇನೋ ಇತ್ತು. ನಾನು ಯೋಚನೆ ಮಾಡಿದೆ, ನಾನು ಇವ್ನು ಹಿಡ್ಕೊಂಡಿರೋದಕ್ಕೆ ದೊಡ್ಡ ಮನುಷ್ಯ ಆಗಿರೋದು, ಅದೇ ತರ ನನ್ನ ಹೆಸರು ಕೆಳಗಡೆ ಹಿಡ್ಕೊಂಡ್ಬಿಟ್ರೆ ನಾನು ದೊಡ್ಡ ಮನುಷ್ಯ ಆಗಿಬಿಡ್ತೀನಿ ಅಂತ ನಾನು ಕೆಳಗಡೆ ಮಡಿಕೊಂಡ್ಬಿಟ್ಟೆ. ನೀನು ಇಟ್ಕೊಂಡಿದ್ದಕ್ಕೆ ಇನ್ನು ದೊಡ್ಡ ಮನುಷ್ಯ ಆಗಿಲ್ಲ. ಯಾವ ಊರು ತಮ್ದು? ದುಬೈ. ದುಬೈ 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 ಅಲ್ಲ, ದುಬೈ. 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 ಅವನಿಗೆ ದುಬೈ. ದೂ ಬರಲ್ಲ, ಹಂಗೆ ತು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ತಾವು ಬೆಳೆದಿದ್ದೆಲ್ಲ ದುಬೈನಾ? ಈ ಕ್ವಶನ್ ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗಿಬಿಡ್ತು. ಟೋನ್ ಇದೆಯಾ? ನಾನ್ ತಗೊಳ್ಳೋದಿಲ್ಲ 10 ಗಂಟೆ ಮೇಲೆ. ಟೋನ್ ಇದೆಯಾ? 10 ಗಂಟೆ ಮೇಲೆ ತಗೊಳ್ಳೋದಪ್ಪ. ಮೊಬೈಲ್ ಟೋನ್ ಇದೆಯಾ? ಫೋನು, ಮೊಬೈಲ್ ಫೋನ್ ಇದೆ. 9 8 0 6 0 4 0. ಇನ್ನೊಂದು ಚೊನ್ನೆ ನಮ್ಮಪ್ಪಂದು ಏನು ಹೋಗ್ಬೇಕು, ಇನ್ನೊಂದು ಹಾಕೊಂತೀನಿ ಚೊನ್ನೆ. ಚೊನ್ನೆ ಯಾಕೆ ಎಂಟಿಟ್ಕೋ. ಎಂಟಪ್ಪ ಇಟ್ಕೊಂಡೆ. ಇವ್ರು ಯಾರು ಗೊತ್ತಾ? ಯಾರು? ನಮ್ಮ ಮದರ್ಗೆ ಕಮ್ಮ. ಕಮ್ಮ ಅಲ್ಲ ಅಮ್ಮ. ಅದೇ ಕಮ್ಮ. ಹಲೋ ಕಜ್ಜಿ. ಅಜ್ಜಿ. ಕಜ್ಜಿ ಅಜ್ಜಿ ಕಜ್ಜಿ. ಸಾಯ್ಲಿ ಆಚೆ ಬಿಡ್ಲಿ. ಹಲೋ ಕಜ್ಜಿ. ಏನ್ ಕಜ್ಜಿ ನೀನು ಇಷ್ಟು ವಯಸ್ಸಾದ್ರೂ ನನಗೆ ಇಷ್ಟು ಚೆನ್ನಾಗಿ ಕಿವಿ ಕೇಳಿಸುತ್ತಲ್ಲ ಕಜ್ಜಿ. ಕಜ್ಜಿ, ನಾನು ಇಲ್ಲಿ ಒಂದು ಹೆಣ್ಣು ನೋಡಬೇಕು ಅಂತ ಬಂದು ಬಿಟ್ಟಿದ್ದೀನಿ. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರು, ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಏನಂದ್ರೆ ನಾನು ಎಲ್ಲಿ ಬೆಳೆದಿದ್ದು? ಬಾತ್ರೂಮ್ ಅಲ್ಲ ಕಜ್ಜಿ, ಬೆಡ್ರೂಮ್ ಅಲ್ಲ ಕಜ್ಜಿ, ಬೆಡ್ ಅಲ್ಲ ಕಜ್ಜಿ. ನಾನು ಸ್ವಿಚ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೇಳ್ತಾ ಇಲ್ಲ, ನಾನು ಎಲ್ಲಿ ಬೆಳೆದಿದ್ದು ಅನ್ನೋದ್ರ ಬಗ್ಗೆ ಕೇಳ್ತಾರೆ ನಾನು. ಗೊತ್ತಾಯ್ತು. ಅಯ್ಯೋ ಮರ್ತೋಗಿ ಬಿಡ್ತಲ್ಲ ಕಜ್ಜಿ. ಕಜ್ಜಿ ಕಜ್ಜಿ. ಹಲೋ ಕಜ್ಜಿ. ಹಲೋ ಕಜ್ಜಿ. ಹಲೋ ಹಲೋ. ಏನ್ ಸರ್ ಇದು, ಮನೆನ ಇದು? ಹೌದು ಮನೇನೆ, ಇನ್ನೇನು? ಮೇಳೆ ಬಂದ್ರು ಟವಲ್ಲೇ ಇಲ್ಲ. ಟವಲ್ ತಾನೆ ಇಲ್ಲೇ ಇದೆ, ತಂದ್ಕೊಡ್ತೀನಿ. ನಾನು ಹೇಳಿದ್ದೆ ಮೇಳು ಹೋದ್ರೆ ಮೊಬೈಲ್ಗೆ ಟವಲ್ ಇಲ್ಲ. ಟವರ್ ಇಲ್ಲ. ಅದೇ ಟವಲ್ ಇಲ್ಲ. ಈಗ ನಮ್ಮ ಕಜ್ಜಿ ಹೇಳಿದ್ರೆ ಸೊಮಾಲಿಯಾ. ಸೊಮಾಲಿಯಾ? ಅದೇ ಅವನು ಹೇಳ್ತಿರೋದು ತೊಮಾಲಿ ಅಲ್ಲ, ಅದು ಸೊಮಾಲಿಯಾ. ಸೊಮಾಲಿಯಾ ಕರೆಕ್ಟ್. ಆಕ್ಚುಲಿ ಸಿಕ್ಕಾಪಡೆ ಬೈಗಳು ಬರ್ತಾ ಇದೆ ಆಯ್ತಾ. ತುಂಬಾ ಬೈಬೇಕು, ನಿಖಿಲ ಇಂದ ಇನ್ಸ್ಪಿರೇಷನ್ ತಗೊಂಡ್ ಬೈಬೇಕು ಅಂತ ಆಸೆ ಬರ್ತಾ ಇದೆ. ಆದ್ರೆ ನೀನ್ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದೀನಿ. ಇಷ್ಟ ದಿನ ತಾವೆಲ್ಲಿದ್ರಿ? ನಾನು ಶ್ರೀಲಂಗ ಅಲ್ಲ. ಸ್ತ್ರೀಲಂಗ. ನೀನು ಬರ್ತೀಯಾ? ನೀನು ಸ್ತ್ರೀಲಂಗ ಬರ್ತೀಯಾ? ಟೋಸ್ಪೋರ್ಟ್ ಇದೆಯಾ? ಬಿಟ್ಟ ಅಂದ್ರೆ ಮಗನ ಕಳ್ಸ್ಕೊಂಡ್ಬಿಡ್ಬೇಕು ಮಗನ. ಹಂಗೆ ಪಾಸ್ಪೋರ್ಟ್ ಅಲ್ಲ, ಪಾಸ್ಪೋರ್ಟ್ ಇದೆಯಾ ಅಂತ ಕೇಳ್ತಾನೆ. ಅದೇ 3-4 ಪಾಸ್ಪೋರ್ಟ್ ಫೋಟೋ ಮಡಿಕೊಂಡಿದ್ದೀನಿ ಮನೇಲಿ. ಅದು ಬೇಕಾಗತ್ತೆ, ಮತ್ತೆ ಹೂ ಹಾಕೋಲ್ಕೆ ನಿಲ್ಕೋದು. ಗುಂಡಮ್ಮವ, ಎಲ್ಲಿಂದಾರಿ ಹಿಡ್ಕೊಂಬಂದ್ರಿ ಇವನ್ನ? ಶ್ರೀಲಂಕಾನ ಸ್ತ್ರೀಲಂಗ ಅಂತಾನೆ ಮಕ ಮುಚ್ಚ. ಅವನಿಗೆ ಪಾಪ ಉಚ್ಚಾರಗಳ ಸ್ಪಷ್ಟತೆಯಲ್ಲಿ ಸ್ವಲ್ಪ ಒಡಕು ಇದೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನನ್ನ ಅಳಿ ಅಲ್ವಾ? ನೀವೇನು ಬೇಜಾರು ಮಾಡ್ಕೋಬೇಡಿ. ಅದು ನಾನು ಸ್ತ್ರೀಲಂಗನಲ್ಲಿ ಈ ಬಿಸ್ನೆಸ್ಗೆ ಹೋಗಿದ್ದೆ. ನಾನು ಬಿಸ್ನೆಸ್ ಆ ಹಳ್ಳಿ ಏನಂದ್ರೆ, ನಾನು ದೊಡ್ಡ ಒಂದು ಇದು ಸಮುದ್ರ ಐತಿಯಲ್ಲ, ಹೌದು, ಅಲ್ಲಿ ನಾನು ಫಿಶ್ಗೆ ಕ್ಯಾಚ್ ಹಾಕ್ಲಿಕ್ಕೆ ಹೋಗ್ತಿದ್ದೆ. ನಾನು ಮೀನ್ ಹಿಡಿಯೋರು ನೀವು, ಮೀನ್ ಹಿಡಿತಾ ಇದ್ರಿ. ಫಿಶ್ ಕ್ಯಾಚ್. ಅಲ್ಲಿ ದೊಡ್ಡ ದೊಡ್ಡ ಅಲೆಗಳು, ಆ ದೊಡ್ಡ ದೊಡ್ಡ ಅಲೆಗಳು ಓಡ್ ಬಂದು 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 ನನ್ನ ನಾಲ್ಗೆ ಹೊಡೆದು 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 ನನ್ನ ನಾಲ್ಗೆ ತೊಡೆ ಒರೆಸ್ತಾ ಇದೆ. ಏನಪ್ಪ ಏನ್ ಒರೆಸ್ತಾ ಇದೆ? ತೊಡೆ ಒರೆಸ್ತಾ ಇದೆ. ಅಪ್ಪ ಕಂದ, ನಿನ್ ಕಾಲಿಗೆ ಬೀಳ್ತೀನಿ ಗುರು. ಅದು ತೊಡೆ ಒರೆಸ್ತಾ ಇದೆ ಅಲ್ಲಪ್ಪ, ತಡ ಒರೆಸ್ತಾ ಇದೆ. ಅದೇ ತೊಡೆ ಒರೆಸ್ತಾ ಇದೆ. ಮುಂದುವರ್ಸಪ್ಪ. ಸರಿ, ತಾವ್ ಇಲ್ಲಿಗೆ ಯಾಕೆ ಬಂದಿದ್ದು? ನಾನು ಅದೇ ನಾನು ಹೇಳ್ತೇನೆ, ನೀನ್ ಹೇಳ್ಬೇಡ. ಅದು ಅಳಿ ಅಂದ್ರೆ ಇವತ್ತು ಇವ್ರು ಇಲ್ಲಿ ಬರೋಕೆ ನೀವೇ ಕಾರಣ. ಸರಿ, ನಾನೇನಪ್ಪ ಮಾಡಿದ್ದೆ?
ನೀವು ಟೈಮ್ಗೆ ನನ್ಗೆ ಕುಡಿಲಿಕ್ಕೆ ಕಾಸು ಕೊಡ್ತಿದ್ರೆ ನಾನು ಇವರ ಬಾರಲ್ಲಿ ಲೆಕ್ಕ ಬರ್ಸ್ತಿರ್ಲಿಲ್ಲ. ನೀವು ಕಾಸು ಕೊಡದಿದ್ರಿಂದ ನಾನು ಇವ್ರ ಬಾರಲ್ಲಿ ಲೆಕ್ಕ ಬರ್ಸಿ ಅದು ಎವರೆಸ್ಟ್ ತರ ಹೋಗಿ ಬಿಲ್ಲು ಕೊಡು ಅಂತ ನನ್ನ ಹಿಂದೆ ಬೀಳ್ತಿದ್ದಾನೆ. ಅಂದ್ರೆ ನಾನು ತೂಜಾ ಬಾರ್ ಓನರ್. ಅಯ್ಯೋ ಪರಮಾತ್ಮ, ಪೂಜಾ ಬಾರು ಪೂಜಾ ಅಲ್ಲ ಪೂಜಾ. ಪೂಜಾ ಬಾರು ಇವನಿದ್ದಾನಲ್ಲ ಇವನು ನಮ್ಮ ತೂಜಾ ಬಾರಿಗೆ ಬಂದು ಚೆನ್ನಾಗಿ ಡೈಲಿ ಕುಡ್ದು ಸ್ನಾನ ಮಾಡಿಬಿಟ್ಟ. ಹೊಡ್ದು ಸ್ನಾನ ಮಾಡಿಬಿಟ್ಟ. ಏ ಪರಮಾತ್ಮ, ಏ ದೈವ, ಅದು ಸ್ನಾನ ಅಲ್ಲ, ಸಾಲ. ಏ ನನ್ಗೆ ಗೊತ್ತಾಯ್ತು. ಅದೇ ಇವನ್ ದಿವಸ ಬಂದು ಕುಡ್ದು ಸ್ನಾನ ಮಾಡಿಬಿಟ್ಟ. ಇವನು ಬಿಲ್ ಕೊಡಕ್ ಆಗಲ್ಲ, ಬೇಕಾದ್ರೆ ನನ್ನ ಮಗಳನ್ನ ಕೊಡ್ತೀನಿ ಅಂತ 4 ಬಿಸ್ಕೆಟ್ ಹಾಕಿ ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾನೆ. ಎಲ್ಲಿ ನಿನ್ನ ಮಗಳು? ನಾನು ಮದ್ವೆ ಆಗೋ ಹೆಂಡತಿ ನೋಡ್ಬೇಕು ನಾನು. ವೆರಿ ಹರಿ, ನನಗೆ ಅರ್ಜೆಂಟ್ ಆದ್ರೆ ನೀನು ತೂಜಾ ಬಾರ್ ಮಾಡ್ಕೊಂಬ ಹೋಗು. ಏನು ಅರ್ಜೆಂಟು? ಏಯ್ ನನಗೆ ಅರ್ಜೆಂಟ್ ಅಲ್ಲ, ಮತ್ತೆ ಇವ್ರ ಮಗಳು ನೋಡು ಅರ್ಜೆಂಟ್. ಲೇ, ಮಗಳೇ, ಅಲ್ಲಿ ಅಂದ್ರಿಗೆ ಅರ್ಜೆಂಟ್ ಅಂತೆ. ಮಗಳೇ ವರಲಕ್ಷ್ಮಿ ಬಾರಮ್ಮ. ಅಮ್ಮ ವರಲಕ್ಷ್ಮಿ. ಹಾಯ್ ಅಂಕಲ್. ಅಂಕುಳ ಇಲ್ಲಪ್ಪ, ಅಂಕುಲ್. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಾನು ಕೂಡ ಅಂಕಲೇ, ಮತ್ತೆ ಬೇರೆ ಅದು. ಅಮ್ಮ. ಅಪ್ಪ, ಏನಮ್ಮ? ನನ್ನ ಅಮ್ಮ ಅಂತ ಮಾತ್ರ ಕರಿಬೇಡಿ. ಅಯ್ಯೋ ಪರಮಾತ್ಮ. ಇಲ್ಲಿರೋರ್ ಎಲ್ಲರ ಮಧ್ಯೆ ನಾನ್ ಎಷ್ಟು ಚಿಕ್ಕೋಳಲ್ವಾ, ಕರೆಕ್ಟ್. ಅದಕ್ಕೆ ಚಿಕ್ಕ ಮಗಳೇ ಅಂತ ಕರೀರಿ. ಆಯ್ತು ತಾಯಿ. ನೋಡಮ್ಮ ಚಿಕ್ಕ ಮಗಳೇ, ಇವರೇ ನಿನ್ನ ಬಾವಿ ಪತಿ. ಒಪ್ಪಿಸ್ಕೊ. ಪತಿನ ಪಕ್ಕಕ್ಕಿಡಿ, ನನ್ನನ್ನ ಬಾವಿಗೆ ತಳ್ಳಿ. ಯಾಕಮ್ಮ? ಇವನನ್ ಮಾತ್ರ ನಾನ್ ಮದ್ವೆ ಆಗಲ್ಲ. ಏನಪ್ಪ ನೀವು? ಏನಮ್ಮ? ನಾನ್ ಶಾರುಖ್ ಸಲ್ಲು ರೇಂಜ್ ಅಲ್ಲಿ ಇದೀನಿ, ಖಾಲಿ ಬಾಟ್ಲ್ ರೇಂಜ್ ಅಲ್ಲೂ ಇಲ್ಲ. ಇವನ್ನ ನಾನ್ ಮದ್ವೆ ಮಾಡ್ಕೋಬೇಕಾ? ಹಲೋ, ಇಲ್ಲಿ ತೋಡಿ, ನೋಡಿ ಇಲ್ಲಿ ತೋಡಿ. ನೋಡಿ